ಅದರಂತೆ ಹೆಣ್ಣು ಹುಟ್ಟಿದ ಮನೆಯಲ್ಲಿ ನಿಂತು ಬಾಳ ಮಾಡಲಿಕ್ಕೂ ಎಂದು ಸಾಧ್ಯವಿಲ್ಲದತ್ತ. ಎಂದಾದರೂ ಒಂದು ಸುಗುಣಶೀಲವಂತಿಯಾಗಿ ಗಂಡನ ಮನೆಯ ಸೇರಿ ಗಂಡನ ಸೇವೆ ಮಾಡುವುದೇ ಹೆಣ್ಣಿನ ಧರ್ಮ. ಗಂಡನ ಮನೆಯಲ್ಲಿ ಬಾಳೆ ಮಾಡೋದಕ್ಕೆ ನಾನು ಯಾವುದೇ ಯೋಚನೆ ಮಾಡ್ತಾ ಇಲ್ಲಣ್ಣ. ನಾನು ನನ್ನ ಗಂಡನ ಮನೆಯಲ್ಲಿ ಸುಖವಾಗಿ ಬಾಳೆ ಮಾಡಬೇಕಾದರೆ ನನ್ನ ಅಣ್ಣನ ಸ್ಥಿತಿ ಎಲ್ಲಿ ಚಿಂತಾಜನಕವಾಗುವುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅಲ್ಲ, ಆ ಶ್ರೀಮಂತರ ಅಹಂಕಾರದಿಂದ ನಮ್ಮ ಆಸ್ತಿಯೆಲ್ಲ ಕಳೆದುಕೊಂಡು ಅದೇ ಚಿಂತೆಯಲ್ಲಿ ನನ್ನ ತಂದೆ ಹಸು ನೀಗಿದರು. ತಂದೆ ಸತ್ತು ಅದೇ ವರ್ಷದಲ್ಲಿ ನನ್ನ ತಾಯಿ ಕೂಡ ಶಿವನ ಸನ್ನಿಧಾನವನ್ನು ಸೇರಿದರು. ಅಷ್ಟೇ ಅಲ್ಲ, ತಂದೆ ಇದ್ದರೆ ಅವರು ಈಗಲಾದ್ರೂ ದುಡಿದು ನಿನ್ನ ಜೊತೆಯಲ್ಲಿ ಇರುತ್ತಿದ್ದರಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಣ್ಣ, ಯೋಚನೆ ಮಾಡ್ತಾ ಇದ್ದೆ. ಹುಟ್ಟಿಸಿದ ದೇವರು ಹುಲ್ಲ ಮೈಸಾರ ತಂಗಿ, ಗಂಡಸನಾಗಿ ಹುಟ್ಟಿ ದುಡಿದ ತಿನ್ನಲು ದೇವರು ಶಕ್ತಿ ಕೊಟ್ಟಿದ್ದಾನಮ್ಮ. ಹುಚ್ಚಿ ಎಂತ ಮಾತನಾಡುತ್ತೀಯಮ್ಮ? ಆಸ್ತಿ ಹಣವಿಲ್ಲೆಂದು ಧನಿಕರ ಮುಂದೆ ಬಿಚ್ಚ ಬೇಡುವ ತಿನ್ನುವಷ್ಟು ರಣ ಹೇಳಿ ಅಂದುಕೊಂಡೇನಮ್ಮ. ನನ್ನ ಮೈಗವರನ್ನು ಈ ಭೂಮಿ ತಾಯಿಗೆ ಬರೀ ಬೇರಿಸಿ ಬಂದ ಹೊಲದಲ್ಲೇ ಜೀವನವನ್ನು ಸಾಗಿಸ್ತೇನಮ್ಮ. ಯಾವ ಕಥೆಯಿರುವ ಸಮಯದಲ್ಲಿ ಒಂದು ಬಗಸಿ ನೀರನ್ನಾದರೂ ಕುಡಿದು ನನ್ನ ಹಸಿವು ಹಿಂಗಿಸಿಕೊಳ್ಳುತ್ತೇನಮ್ಮ. ಬೇರೆಯವರ ಅಂಗಲಾಚಿ ತಿನ್ನುವುದಿಲ್ಲ ತಾಯಿ. ಮಾನ ಮರ್ಯಾದೆ ಮುಚ್ಚಿಕೊಳ್ಳಕ್ಕೆ ಒಂದು ತುಣುಕು ಬತ್ತಿ ಆದರೂ ಸಾಕಮ್ಮ. ಆಶ್ರಯ ಪಡಲಿಕ್ಕೆ ಒಂದು ಗೇಣು ಜಾನಾದ್ರೂ ಸಾಕು ತಂಗಿ. ಎದರಲ್ಲಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತೇನೆ. ನಿನ್ನ ಸ್ವಭಾವ ಎಂತದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಲ್ಲ, ಚೆನ್ನಾಗಿ ಗೊತ್ತು. ಈ ಸಮಾಜದಲ್ಲಿ ನಿನ್ನಂತೆ ಬಾಳಲು ಯಾರು ಸಾಧ್ಯವಿಲ್ಲನ, ಸಾಧ್ಯವಿಲ್ಲ. ಆ ದುಷ್ಟ ಶ್ರೀಮಂತರ ಅಟ್ಟಹಾಸಕ್ಕೆ ಈ ಬಡಜನರ ಆಸ್ತಿ ಪಾಲು ಎಲ್ಲ ಮಣ್ಣು ಮುಚ್ಚಿ ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟೋ ಜನ ಆಸ್ತಿಯನ್ನು ಕಳೆದುಕೊಂಡು ಬೇರೆ ಬೇರೆಯನ್ನು ತಿರುಗ್ತಾ ಇದ್ದಾರೆ. ಅದೆಷ್ಟೋ ಜನ ಎಲ್ಲವನ್ನು ಕಳೆದುಕೊಂಡು ಹಾದಿಯನ್ನೇ ಬಿದ್ದಿದ್ದಾರೆ. ಅದು ಎಷ್ಟೋ ಜನ ಹುಚ್ಚರಾಗಿ ಬೇರೆ ಬೇರೆ ತಿರುಗುತ್ತಿದ್ದಾರನ್ನ. ಅದೆಲ್ಲವನ್ನು ನೋಡಲು ಈ ಸಮಾಜದಲ್ಲಿ ನಗುವವರು ಇನ್ನೂ ಇದ್ದಾರನ್ನ, ಇನ್ನೂ ಇದ್ದಾರೆ. ಲತಾ, ಬಡತನ ಎಂಬ ಭೂತವು ಬೆನ್ನ ಹಿಂದೆ ಬಿದ್ದು ಕಾಡುತ್ತಿರುವಾಗ ಯಾರೇನು ಮಾಡಲು ಸಾಧ್ಯವು ತಂಗಿ? ಪಂಚ ಪಾಂಡವರಿಗೆ ಮಾತ್ರ ವನವಾಸ ಬಿಟ್ಟಿಲ್ಲೆಂದರೆ ನಮ್ಮಂತ ನರಮಾನವರ ಪಾಡೆ ನಮ್ಮ. ಬಡತನ ಇದೆ ಎಂದು ನಮ್ಮ ಅನವಂತೆ ನಮ್ಮ ಮನಸ್ಸನ್ನು ಹರೆಬಿಟ್ಟರೆ ನಾವು ಹುಚ್ಚರಾಗದ ಬೇರೆ ದಾರಿನೇ ಇಲ್ಲಮ್ಮ. ಎಷ್ಟೋ ಬಡತನದಿಂದ ಎಷ್ಟೋ ಹೆಣ್ಣು ಮಕ್ಕಳು ಮಾನ ಮರ್ಯಾದೆ ಕಳೆದುಕೊಂಡು ಬೀದಿಯ ಪಾಲಾಗಿದ್ದಾರೆ. ಕೆಲವರು ತಾವು ನಂಬಿಕೊಂಡ ಮುತ್ತೆ ಮಾಣಿಕೆಂದು ಮಾನ ಮರ್ಯಾದಿಂದ ಬಾಳ್ತಾರೆ ತಂಗಿ. ಒಮ್ಮೆ ಕಳೆದುಕೊಂಡ ಮುತ್ತು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ನಾನೊಂದು ಮಾತು ಹೇಳಿ ನಡೆಸಿಕೊಡುವೇನಮ್ಮ. ಇಲ್ಲಣ್ಣ, ಎಂದು ನಿನ್ನ ಮಾತಿಗೆ ನಾನು ಎದುರೇ ಆಡೋದಿಲ್ಲ ತಂಗಿ. ನಿನ್ನ ಹತ್ತಿರ ಒಂದು ಮುತ್ತು ಇದೆಯಮ್ಮ. ಆ ಮುತ್ತು ಬೆಲೆ ಬಾಳತಕ್ಕಂತ ಮುತ್ತು ಅಲ್ಲ ತಂಗಿ. ಮನೆಯವರು ಬಹಳ ಶ್ರೀಮಂತಳು. ಅವಳ ಹತ್ತಿರ ಕೋಟ್ಯಾದಿ ರೂಪಾಯಿ ಬೆಲೆ ಬಾಳುವ ಮುತ್ತು ಇಟ್ಟುಕೊಂಡಿದ್ದಾಳೆ. ಆಸೆ ಪಡದೆ, ಆ ಮುತ್ತಿಗೆ ನೀನು ಆಸೆ ಪಡದೆ ಅವಳ ಮುತ್ತಿಗಿಂತ ನಿನ್ನ ಬೆಳ್ಳಗಿದ್ದುದು ಹಾಲೆಂದು ತಿಳಿಯಬಾರದಮ್ಮ. ಆ ಮುತ್ತು ನೋಡುವ ಕಣ್ಣಿಗೆ ಸುಂದರವಾಗಿ ಕಾಣುತ್ತದೆ, ಆದರೆ ಅದರ ಒಳಮರ್ಮನ್ನು ಅರಿತವರು ಯಾರಮ್ಮ? ಬೇಲಿಯ ಮೇಲೆ ಹರಡಿಕೊಂಡ ಹೂಗಳನ್ನು ಬೆಳಗಿದೆಯೆಂದು ಮುಡಿಯಬೇಕೆಂದು ದುರಾಸೆ ನಿನ್ನಲ್ಲಿ ದೊರೆಯಬಾರದತ್ತ. ಕಾರಣವಿಷ್ಟೇಯಮ್ಮ, ತಂದೆಯಂತೆ ಇರುವ ಮಾವ, ಮಕ್ಕಳಂತೆ ಇರುವ ಮೈದರು, ದೇವರಂತೆ ಗಂಡು ಇರುವಾಗ ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಿನಗೇಟಿಬೇಕು ತಂಗಿ. ಅಲ್ಲ, ಬೇರೆಯವರ ಮುತ್ತಿಗೆ ನಾನು ಆಸೆ ಪಟ್ಟಿದ್ದರೆ ನಾನು ಎಲ್ಲಿಯವರೆಗೂ ಹೆಣ್ಣಾಗಿ ಉಳಿತಾ ಇರ್ಲಿಲ್ಲಲ್ಲ. ನಾಯಿ ಮುಟ್ಟಿದ ಮಡಿಕೆ ಆಗ್ತಾ ಇದ್ದೆ. ಬೇರೆಯವರ ಸೊತ್ತಿಗೆ ಆಸೆ ಪಡುವಂತ ಹೆಣ್ಣು ನಾನಲ್ಲ.
ಇಲ್ಲಿಯವರೆಗೂ ನೀವು ನನ್ನನ್ನು ಹೆತ್ತವರಿಗಿಂತಲೂ ಹೆಚ್ಚಾಗಿ ನನ್ನನ್ನು ಸಾಕಿ ಸಲಹಿದ್ದೀಯ. ತಾಯಿಯಿಂದ ಯಾವತ್ತು ಪ್ರೀತಿಯನ್ನು ಅದಕ್ಕಿಂತ ಹೆಚ್ಚು ಕೊಟ್ಟಿದೀಯ. ಅದ ಇಲ್ಲಿಯವರೆಗೂ ತವರಿನ ತಾವರೆ ಆಡಿದ ಹೂವು ಅಂತ ನಾನು ನಂಬಿಕೊಂಡಿದ್ದೀಯ. ಆದರೆ ನಾನೀಗ ಬೇರೆಯವರ ಸೊತ್ತುವನ್ನ ನನ್ನ ಕೊರಳಿಗೆ ಮಾಂಗಲ್ಯ ಬಿಟ್ಟು ನನ್ನ ತಲೆಯ ಮೇಲೆ ಅಕ್ಷತೆಯ ಮಳೆ ಸುರಿದಾಗಲೇ ನಾನು ಹೊರಗಿನ ಪ್ರಪಂಚ ನೋಡಿದ್ದು ಅಲ್ಲ. ನನ್ನ ಕೈ ಹಿಡಿದವರೇ ನನ್ನ ಜೀವನ ಪ್ರಪಂಚ ಅಂತ ನಂಬಿಕೊಂಡಿದ್ದೆ. ತುತ್ತಿಟ್ಟ ಬೆಳೆಸಿದ ನಿನ್ನನ್ನು ಎದೆ ಹಾಲು ಕುಡಿಸಿದ ಹೆತ್ತವರನ್ನು ಮರೆತು ಅದೇಗೆ ನಾನು ಸುಖವಾಗಿ ಬಾಳದೆ ಹೇಳಣ್ಣ, ಹೇಳು. ದುಃಖಿಸಬೇಡಲತಹ, ದುಃಖಿಸಬೇಡ. ನಿನ್ನ ಮನದ ಭಾವನೆಯನ್ನು ಅರ್ಥ ಮಾಡಿಕೊಂಡು ಹಿತನುಡಿಗಳ ಹೇಳ ಕೇಳಿದ ತಾಯಿ ಇಲ್ಲಮ್ಮ. ಗಂಡಿನ ಹೃದಯ ಕಲ್ಲ ಹೃದಯ, ಹೆಣ್ಣಿನ ಮನದಲ್ಲಿ ಏನಿದೆ ಎಂದು ಅರ್ಥ ಮಾಡಿಕೊಳ್ಳಲಾದಷ್ಟು ನೀನು ಬರೇ ಕೊಟ್ಟ ಮನೆಗೆ ಸೆಸೆಯಾಗದು ಸಾಲದಮ್ಮ. ನೆರೆಯವರ ಹತ್ತಿರ ನಯನದಿಂದ ಬಾಳಬೇಕು. ಅತ್ತಿ ಭಾವನೆರು ಒಲ್ಲದ ಶಬ್ದಗಳು ಆಡಿದರೆ ಒಳಗೆ ಎದರಾಗಿ ಬಿರುನುಡಿಗಳು ಬಿತ್ತು. ದುಷ್ಟುಗಳಿಗೆ ಒದಗಿ ಬಂದಾಗ ನಿನ್ನ ಪತಿ ನಿನ್ನ ಮೇಲೆ ಕೈ ಮಾಡಬಹುದು ತಂಗಿ. ಆಗ ನೀನು ಚಂಡಿ ಅವತಾರವನ್ನು ತಾಳಿ ನಿಲ್ಲಬಾರದಮ್ಮ. ಸಂಸಾರಗೊಂಡ ಮೇಲೆ ಈ ಸಹಜವು. ಆ ಮನೆಯ ಭಾರವೆಲ್ಲ ಹೊತ್ತು ನಿಂತಾಗಲೇ ನಿಂತಿದರೆ ಹೆಣ್ಣು ಕೊಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರುವ ತಂಗಿ. ಅಲ್ಲ, ಈ ಲತಾ ನಿನ್ನ ತಂಗಿ. ತಂದೆ ತಾಯಿಯಿಂದ ಪಡೆಯಬೇಕಾಗಿದ್ದ ವರವನ್ನು ನಿನ್ನಗೆ ಕಲಿತುಕೊಂಡೆ. ಅಷ್ಟೇ ಅಲ್ಲ, ನಾನು ಯಾವತ್ತು ನನ್ನ ತಾಯಿಯಿಂದ ಪಡೆಯಬೇಕಾಗಿದ್ದ ಪ್ರೀತಿ ವಾಸ್ತವ್ಯ ಅದೆಲ್ಲವನ್ನು ನಿನ್ನಿಂದ ಪಡೆದುಕೊಟ್ಟೆ. ಯಾರ ಮನಸ್ಸನ್ನು ನಾನು ನೋಯಿಸೋದಿಲ್ಲ. ಗಂಜಿಯ ಕುಡಿದರೂ ಗಂಡನ ಮನೆಯೇ ಲೇಸುವಂತ ನನ್ನ ಗಂಡ ಊಟ ಮಾಡಿದರೆ ಊಟ ಮಾಡುತ್ತೇನೆ, ಅವರು ಉಪವಾಸ ಮಲಗಿದರೆ ನಾನು ಉಪವಾಸ ಮಲಗುತ್ತೇನೆ ಅಣ್ಣ. ನಿಜ, ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ. ಶಿವಪಾರ್ವತಿ ಇಲ್ಲದ ಕೈಲಾಸ ಬೇಕೆ? ತಾಯಿ ಇಲ್ಲದ ತವರು, ತಾಯಿ ಇಲ್ಲದ ಕೊರಳು, ಫಲ ಕೊಡುವ ಮರವು ಎಂದೂ ಶಾಶ್ವತ ಇಲ್ಲದ. ಬಳ್ಳಿಗೆ ಮರದ ಆಸರೆ ಇರುವಂತೆ ಹೆಣ್ಣಿಗೆ ಗಂಡನ ಆಸರೆ ಇರಲೇಬೇಕು ತಂಗಿ. ಶಿವಪಾರ್ವತಿ ಇಲ್ಲದ ಕೈಲಾಸ ಬೇಕೆ? ಸತಿಪತಿ ಮುನಿದರೆ ಮನೆಯೇ ಕೆಲಸ. ಅಂಗಡಿಯಲ್ಲಿದ್ದ ಬೆಣ್ಣೆಯನ್ನು ತಿಪ್ಪೆಗೆ ಎಸೆದು ತುಪ್ಪಕ್ಕೆ ಪರವಂತೆ ಆಗಬಾರದು ತಂಗಿ. ಈಗಾಗಲೇ ಬಸ್ಸು ಬರುವ ವೇಳೆ ಆಯ್ತು ಅಲ್ಲ, ಹೋಗೋಣ ಬಾರಣ. ತಡೆ ತಂಗಿ, ಈ ನಿನ್ನ ಅಣ್ಣನ ಕೈಯಾರೆ ಗಂಡನ ಮನೆಯಿಂದ ತವರ ಮನೆಗೆ ಬರುವಾಗ ಹುಲ್ಲು ತರುವ ಕೆಲಸ ಮಾಡಬಾರದಮ್ಮ, ಈ ಹೂವು ತರುವ ಕೆಲಸ ಮಾಡಬೇಕು. ತಂಗಿ, ಬಸ್ಸು ಬರೋ ಹೇಳವಾಯ್ತು, ನಡೆಯಮ್ಮ ಹೋಗೋಣ.
ಹುಟ್ಟಿದಾಗ ಒಂದೇ ಮನೆಯಲ್ಲಿ ಆಡಿದವರು ಈಗ ನನ್ನ ಮನಸ್ಸು ಹಂಟಿಯಲ್ಲ ತಂಗಿ. ಇನ್ನು ಮುಂದೆ ನನಗೆ ಯಾರು ಆದರು ತಂಗಿ, ಯಾರು ಆದರು?